हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीः पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रम् श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 4ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಚಾರ್ಯರು ತಮ್ಮ ತಂದೆಯೊಟ್ಟಿಗೆ ಸನ್ಯಾಸ ಸ್ವೀಕಾರ ಮಾಡುವಂಥ ವಿಷಯದಲ್ಲಿ ಮಾತಾಡುವಂಥದ್ದು. ನಡಿಲಾಯ ಭಟ್ರು ಹಾಗೂ ವಾಸುದೇವ ಇವರಿಬ್ಬರ ನಡುವೆ ಸಂವಾದ ಆಯಿತು. ಆ ಸಂವಾದ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಹೋಯಿತು. ಅಂದರೆ ತಂದೆಗೆ ಮಗ ಸನ್ಯಾಸ ಸ್ವೀಕಾರ ಮಾಡುವುದು ಇಷ್ಟ ಇಲ್ಲ, ಆದರೆ ವಾಸುದೇವನಿಗೆ ಸನ್ಯಾಸವೇ ಬೇಕು ಅಂತ ಅದಾಗಲೇ ಅವ ಮನೋನಿಶ್ಚಯ ಮಾಡಿಕೊಂಡಾಗಿದೆ. ಅದಕ್ಕೆ ಸನ್ಯಾಸ ಬೇಡ, ಸ್ವೀಕಾರ ಮಾಡುವುದು ಅಂತ ಅವ್ರು ಹೇಳಿದರು. ಆಗ ವಾಸುದೇವ ಹೇಳ್ತಾನೆ, ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಎನ್ನುವಂಥ ಮಾತನ್ನು ಹೇಳ್ತಾನೆ. ಯಾವಾಗ ಮನುಷ್ಯ ವಿರಕ್ತನಾಗ್ತಾನೋ ಆಗಲೇ ಅವನು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಎನ್ನುವುದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಶ್ರುತಿಯಲ್ಲಿ ಇದು ಪ್ರಸಿದ್ಧವಾದ ವಿಷಯ. ಯದಾ ಅಹರೇವ ವಿರಜೆ ತದಾ ಅಹರೇವ ಪ್ರವ್ರಜೆ, ಯದಾ ರಾತ್ರೌ ವಿರಜೆ ತದಾ ರಾತ್ರಾವೇವ ಪ್ರವ್ರಜೆ ಅಂತ ಈ ರೀತಿಯಾದ ಶ್ರುತಿವಾಕ್ಯ ಉಂಟು. ಅಂದರೆ ಹಗಲಿನಲ್ಲಿ ವಿರಕ್ತಿ ಭಾವ ಹುಟ್ಟಿದ್ರೆ ಹಗಲಿನಲ್ಲಿಯೇ ಅವನು ಸನ್ಯಾಸ ಸ್ವೀಕರಿಸಲಿಕ್ಕೆ ಮನೆಯಿಂದ ಹೊರಟು ಬಿಡಬೇಕು. ಯಾವಾಗ ರಾತ್ರಿಯಲ್ಲಿ ಎಲ್ಲಾದರೂ ರಾತ್ರಿಯ ವೇಳೆಯಲ್ಲಿ ಅವನಿಗೆ ವಿರಕ್ತಿ ಹುಟ್ಟಿದ್ರೆ ಆಗ ಅವನು ರಾತ್ರಿ ವೇಳೆಯೇ ಮನೆ ಬಿಟ್ಟು ಸನ್ಯಾಸಿ ಆಗಬೇಕು ಅಂತ. ಅಂದರೆ ದೃಢವಾದ ವಿರಕ್ತಿ ಆಗಿರಬೇಕು ಅಂತ. ಸನ್ಯಾಸಕ್ಕೆ ದೃಢ ವಿರಕ್ತಿಯೇ ಅತ್ಯಂತ ಪರಮಭೂಷಣವಾದದ್ದು ಎನ್ನುವ ಈ ಮಾತನ್ನು ಹೇಳಿದಂತೆ ಇದನ್ನು ಕೇಳುವಾಗ ನಮಗೊಂದು ಐತಿಹ್ಯ ನೆನಪಾಗ್ತದೆ. ಹಿಂದೆ ವಿದ್ಯಾಸಮುದ್ರ ತೀರ್ಥರು ಎನ್ನುವಂತಹ ಕೃಷ್ಣಾಪುರ ಮಠದ ಸ್ವಾಮಿಯವರು ತಮ್ಮ ಉತ್ತರಾಧಿಕಾರಿಯ ನಿಯಮನ ಮಾಡದೆ ಅವರು ವೃಂದಾವನಸ್ಥರಾಗಿ ಬಿಟ್ಟರು. ಕೃಷ್ಣಾಪುರ ಮಠದ ವಿದ್ಯಾಸಮುದ್ರ ತೀರ್ಥರು ಉತ್ತರಾಧಿಕಾರಿಯ ನಿಯಮನ ಮಾಡದೆ ಅವರು ವೃಂದಾವನಸ್ಥರಾಗಿ ಬಿಟ್ಟರು. ದ್ವಂದ್ವ ಮಠ, ಕುತ್ತಿಗೆ ಮಠಾಧೀಶರು ಭುವನೇಂದ್ರ ತೀರ್ಥರು ಎನ್ನುವಂಥವರು. ಆ ಭುವನೇಂದ್ರ ತೀರ್ಥರ ಜವಾಬ್ದಾರಿ ಆಯಿತು ಕೃಷ್ಣಾಪುರ ಮಠಕ್ಕೆ ಯೋಗ್ಯನಾದಂತಹ ವಟುವನ್ನು ಆಯ್ಕೆ ಮಾಡಿ ಸನ್ಯಾಸ ಕೊಡಬೇಕು, ಆ ಕೃಷ್ಣಾಪುರ ಸಂಸ್ಥಾನಾಧೀಶರನ್ನಾಗಿ ಮಾಡಬೇಕು ಅಂತ ಇದು ಕ್ರಮ ಆಗಿತ್ತು. ಇದು ಅವರ ಮುಂದಿದ್ದಂತಹ ಜವಾಬ್ದಾರಿ.
ಕಾಲ ಕಳೀತಾ ಇದೆ. ಯೋಗ್ಯನಾದ ವಟು ಇನ್ನೂ ಪತ್ತೆಯಾಗಲಿಲ್ಲ. ಆಗ ಅವರದೇ ಆಲೋಚನೆಯಲ್ಲೇ ಇದ್ದವರು ಭುವನೇಂದ್ರ ತೀರ್ಥರು, ಕುತ್ತಿಗೆ ಮಠದ ಭುವನೇಂದ್ರ ತೀರ್ಥರು. ಆ ಸಮಯದಲ್ಲಿ ಅವರು ರಾತ್ರಿ ವೇಳೆ ಒಮ್ಮೆ ಇದ್ದರಂತೆ. ರಾತ್ರಿ ವೇಳೆ ಹೀಗೆ ಸ್ವಲ್ಪ ಆಲೋಚನೆಯೂ ಇದ್ದಿತ್ತು. ಅವರು ಕುತ್ತಿಗೆ ಮಠದಲ್ಲಿ ತಾವು ಮಲಗಿದಂತಹ ಸ್ಥಳದಿಂದ ಎದ್ದು ಹೊರಗೆ ಬಂದರು. ವಿಶಾಲವಾದಂತಹ ಆ ಒಂದು ಹಜಾರದಲ್ಲಿ ಎಲ್ಲ ಮಕ್ಕಳು ಕೂಡ ಮಲಗಿದ್ದಾರೆ. ವಟುಗಳೆಲ್ಲ ಹೀಗೆ ಅಧ್ಯಯನ ಮಾಡಲಿಕ್ಕೆ ಬಂದಂತಹ ಮಕ್ಕಳು ಮಲಗಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗ ಅಲ್ಲಿ ಈ ಮಧ್ವ ವಿಜಯದ ಈ ಶ್ಲೋಕವನ್ನು ಹೇಳಿದ್ನಂತೆ. ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತಃ ಅಂತ ಈ ಶ್ಲೋಕವನ್ನ ಹೇಳಿದ. ತಲೆಯ ಮೇಲೆ ತನ್ನೆರಡೂ ಕೈಗಳನ್ನ ತಲೆಯ ಮೇಲೆ ಜೋಡಿಸಿಕೊಂಡು ನಿದ್ರೆಯಲ್ಲಿ ಕನವರಿಸ್ತಾ ಇದ್ದಾನೆ. ನಿದ್ರೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಈ ರೀತಿ ಅವನಿಗೆ ಸ್ವಪ್ನದಲ್ಲೂ ಕನವರಿಕೆ. ಯಾವುದು? ಆ ವಿರಕ್ತ ಪುರುಷ ಪ್ರಜಾಯತೆ. ಆಗ ಭುವನೇಂದ್ರ ತೀರ್ಥರು ತಕ್ಷಣ ತೀರ್ಮಾನ ಮಾಡಿಬಿಟ್ರು, ಇದು ಆಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರನಾದವ ಈ ವಟು, ಹಾಗಾಗಿ ಈ ವಟುವಿಗೆ ಸನ್ಯಾಸ ನೀಡಬೇಕು ಅಂತ ಕೂಡಲೇ ಅವರ ತಾಯಿ ತಂದೆಯರನ್ನ ಕರೆಸಿ ಆ ಹುಡುಗನಿಗೆ ಸನ್ಯಾಸ ನೀಡಿದ್ರು ಅಂತ ಹೀಗೆ ಹೇಳ್ತಾರೆ. ಅಂದ್ರೆ ಈ ರೀತಿಯ ಒಂದು ವಿಶೇಷವಾದಂತಹ ಸನ್ಯಾಸ ಎನ್ನುವಂಥದ್ದು, ಸನ್ಯಾಸ ಭಾವ ಅದಾಗಲೇ ಆ ವಟುವಿಗೆ ಇದ್ದಿತ್ತು ಅಂತ ಹೇಳ್ತಾರೆ. ಹೀಗೆ ಇದ್ದಾಗ ಆ ಹುಡುಗನನ್ನ ಗುರ್ತಿಸಿದ್ರು, ದೀಪದ ಬೆಳಕಿನಲ್ಲಿ ಗುರ್ತಿಸಿ ಮತ್ತೆ ಮರುದಿವಸ ಆ ಹುಡುಗನ ತಾಯಿ ತಂದೆಯರು ಅವರನ್ನ ವಿಚಾರಿಸಿ ಅವರನ್ನ ಕರೆಸಿಕೊಂಡು ಹೇಳಿಬಿಟ್ರು, ನಿಮ್ಮ ಮಗನಿಗೆ ನಾನು ಸನ್ಯಾಸ ಕೊಡುತ್ತೇನೆ, ಕೃಷ್ಣಾಪುರ ಮಠಕ್ಕೆ ಅವನು ಅಧಿಪತಿಯಾಗಬೇಕು. ಹೀಗೆ ಜನಾರ್ದನ ತೀರ್ಥರ ಯತಿವಂಶಕ್ಕೆ ಭೂಷಣನಾಗಿ ಈ ವಟು ಇಲ್ಲಿ ಬೆಳಗಬೇಕು ಅಂತ ಈ ರೀತಿಯಾಗಿ ಭುವನೇಂದ್ರ ತೀರ್ಥರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಆ ನಂತರದಲ್ಲಿ ಆ ವಟುವಿಗೆ ಸನ್ಯಾಸ ನೀಡಿ ವಿದ್ಯಾಧೀಶ ತೀರ್ಥರು ಅಂತ ಹೆಸರು ಕೊಟ್ಟದ್ದು. ಈ ವಿದ್ಯಾಧೀಶ ತೀರ್ಥರು ಇವರು ಅಖಂಡವಾದಂತಹ 12 ವರ್ಷಗಳ ಕಾಲ ಕಾಶಿಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡಿದರು. ತರ್ಕ, ವ್ಯಾಕರಣ ಇತ್ಯಾದಿ, ಮೀಮಾಂಸಾ ಇತ್ಯಾದಿ ಎಲ್ಲ ಶಾಸ್ತ್ರಗಳನ್ನು ಕೂಲಂಕುಷವಾಗಿ ಇಡೀ ದಿನದಲ್ಲೂ ಅಧ್ಯಯನ ಒಂದೇ ಕೆಲಸ, ಆ ರೀತಿಯಾಗಿ ಬಹಳ ಅಧ್ಯಯನ ಮಾಡಿಕೊಂಡು ಬಂದರು. ಹೀಗೆ ಆ ದಿವಸದ ಪ್ರಕಾಂಡ ಪಾಂಡಿತ್ಯ ಹೊಂದಿದಂತಹ ವಿದ್ವಾಂಸರೆಲ್ಲ ನಮ್ಮ ವಿದ್ಯಾಧೀಶ ತೀರ್ಥರ ಸಹಪಾಠಿಗಳು ಮತ್ತು ಇವರ ಶಿಷ್ಯರಾಗಿ ಇದ್ದಂತಹ ಅನೇಕ ಜನರು ಕೂಡ ಅತ್ಯಂತ ಪ್ರಸಿದ್ಧ ವಿದ್ವಾಂಸರಾಗಿ ಇದ್ದರು ಅಂತ ಹೀಗೆ ನಾವು ಕೇಳ್ತೇವೆ. ಇಂಥವರು ನಮ್ಮ ವಿದ್ಯಾಧೀಶ ತೀರ್ಥರು. ಅಂದರೆ ಈ ಒಂದು ಶ್ಲೋಕದಲ್ಲಿ ಬರುವಂತಹ ಈ ಮಾತುಗಳು ಹೇಗೆ ಅದರ ನಿದರ್ಶನ ನಮಗೆ ಕಂಡಿದೆ ಅನ್ನೋದು ಗೊತ್ತಾಗ್ತದೆ. ಮಧ್ವ ವಿಜಯ ಅಂದರೆ ಮಹಾಕಾವ್ಯ, ಹೌದು, ಕೇವಲ ಕಾವ್ಯ ದೃಷ್ಟಿಯಿಂದ ಮಾತ್ರ ನೋಡುವುದಲ್ಲ, ಇದರ ಫಲದ ನಿದರ್ಶನ ಅಲ್ಲಲ್ಲಿ ಕಾಣ್ತಾ ಇದೆ, ಇಂದಿಗೂ ಕಾಣುವಂಥದ್ದು. ಅಂತಹ ಮಹನೀಯವಾದಂತಹ ಇದು ಫಲಪ್ರದವಾದಂತಹ ಕಾವ್ಯ ಹೀಗೆ. ಯಾಕೆಂದ್ರೆ ಮುಖ್ಯ ಪ್ರಾಣದೇವರ ಮಹಾಮಹಿಮೆಗಳನ್ನು ಹೇಳುವಂಥದ್ದು. ಹೀಗೆ ವಾಸುದೇವನ ವಾದ ಸಾಗಿತ್ತು. ಆ ನಂತರದಲ್ಲಿ ಈಗ ಅವ ಹೇಳಿದ್ದ, ನಿಮ್ಮ ಸೇವೆಗೆ ಅಂತ ಮತ್ತೊಬ್ಬನನ್ನು ನಾನು ಕೊಡ್ತೇನೆ ಅಂತ ಹೇಳಿದ. ನಿಮ್ಮ ಸೇವೆಗೆ ನಾನೊಬ್ಬ ಮಗನನ್ನ ಕೊಟ್ಟು ನಂತರದಲ್ಲಿ ನಾನು ಸನ್ಯಾಸಿ ಆಗ್ತೇನೆ, ಅಲ್ಲಿಯವರೆಗೆ ಸನ್ಯಾಸ ಸ್ವೀಕಾರ ಮಾಡುವುದಿಲ್ಲ ಅಂದ. ಹಾಗಾದರೆ ಈ ಪುಟ್ಟ ಹುಡುಗ ವಾಸುದೇವ ಇವನು ಯಾವ ಮಗನನ್ನು ಕೊಡ್ತಾನೆ ಅಂತ ಹೀಗೆ ಸಾಮಾನ್ಯ ಲೋಕದೃಷ್ಟಿಯಿಂದ ನಮಗೆ ವಿಚಾರ ಮಾಡಿದರೆ ಈ ಮಾತೇ ಅರ್ಥ ಆಗ್ತದೆ. ಏನದು ಅಂತ ಕೇಳಿದ್ರೆ, ಅಹಂತು ಶುಶ್ರೂಷುಂ ಅಕಲ್ಪಯನ್ ಅಂತ ಹೀಗೆ ಅಕಲ್ಪಯನ್ ನೀತಿ ಹೀಗೆ ಹೇಳ್ತಾರೆ.
ಇದನ್ನು ಹೇಳುವಾಗ ನಮಗೆ ಗೊತ್ತಾಗ್ತದೆ ಏನು ಮುಖ್ಯಪ್ರಾಣದೇವರ ಆ ಒಂದು ಸಾಮರ್ಥ್ಯ, ಅದು ಅವರ ಇಚ್ಛೆಯಂತೆ ನಡೆಯುವಂಥದ್ದು. ಈಗ ಮುಂದಿನ ಶ್ಲೋಕ. ಬಹುಶ್ರುತತ್ವಾದ್ಯದಿ ತತ್ಸಹೇ ಬಲಾತ್ ನ ಸಾ ಸವಿತ್ರೀ ವಿರಹಂ ಸಹೇತತೆ ಇತಿ ದ್ವಿಜೇನಾಭಿಹಿತೇನ ಮತ್ಸತಂ ಭವಾನನುಜ್ಞಾಂ ಪ್ರದದಾತ್ವಿತಿ ಬ್ರುವನ್. ಆಗ ನಡಿಲಾಯ ಭಟ್ರು ಹೇಳಿದ್ರು, ನೀ ಹೇಳುವ ಮಾತುಗಳು ಹೌದು, ಆದರೆ ಬಹುಶ್ರುತತ್ವಾದ್ ಯದಿ ಸಹೆ ಅಹಂ, ನಾನೇನು ಬಹಳ ಶ್ರವಣ ಮಾಡಿದವ. ಅಂದರೆ ಬಹುಶ್ರುತತ್ವ ಅಂತಂದರೆ ಬಹುಶಾಸ್ತ್ರಗಳನ್ನ ಬಹುಕಾಲ ಅಧ್ಯಯನಾದಿಗಳನ್ನ ಮಾಡಿ ನಾನು ಶಾಸ್ತ್ರ ತಿಳುವಳಿಕೆಯನ್ನ ಪಡೆದವ. ಹೀಗಾಗಿ ನಾನು ಹೇಗಾದರೂ ಸರಿ ನಿನ್ನ ವಿರಹವನ್ನು ಹೇಗಾದರೂ ನಾನು ತಡೆದುಕೊಳ್ಳಬಹುದು. ಆಯಿತು, ಮಗ ಸನ್ಯಾಸಿಯಾದ ಮತ್ತು ಮಾಡುವುದೇನು ಅಂತ ನಾನು ಸಹಿಸಿಕೊಳ್ಬೋದು. ಆದರೆ ನಸಾ ಸವಿತ್ರಿ ವಿರಹಂ ಸಹೇತ ತೇ ವಿರಹಂ, ನಿನ್ನ ವಿರಹವನ್ನು ನಿನ್ನನ್ನು ಹೆತ್ತ ತಾಯಿ ಸಹಿಸುವುದಿಲ್ಲ. ಅವಳಿಗೆ ಮನೆಯಲ್ಲಿ ಸದಾ ಮಗ ಕಾಣಬೇಕು. ಮಗ ಸನ್ಯಾಸಿಯಾಗಿ ಮನೆ ಬಿಟ್ಟು ದೂರ ಹೋದ, ಎಲ್ಲಿಯೋ ತಿರುಗಾಟ ಮಾಡ್ತಾನೆ. ಸನ್ಯಾಸಿಯಾದವ ತಿರುಗಾಟ ಮಾಡಲೇಬೇಕಾಗ್ತದೆ. ಲೋಕ ಸಂಚಾರ ಅಂತ ಹೇಳ್ತಾರಲ್ವ, ದೇಶ ಸಂಚಾರ ಮಾಡಲಿಕ್ಕೆ ಹೋಗ್ತಾನೆ. ಅಷ್ಟು ದಿನ ಮಗನನ್ನು ನೋಡದೇ ಇರಬೇಕಾಗ್ತದೆ. ಅದೆಲ್ಲ ನಿನ್ನ ತಾಯಿಗೆ ಸಹಿಸುವುದಿಲ್ಲ. ಹಾಗಾಗಿ ತಾಯಿಗೆ ಮನಸ್ಸಿಗೆ ನೋವಾಗುವುದಿಲ್ವೇ ಅಂತ ಕೇಳಿದೆ. ಇತಿ ದ್ವಿಜೇನಾಭಿಹಿತೇನ ಮತ್ಸತಂ. ಆಗ ವಾಸುದೇವ ಆ ತಂದೆ ಹೇಳಿದಂತಹ ಮಾತನ್ನ ಕೇಳಿ ನಂತರದಲ್ಲಿ ತಂದೆಗೆ ನಮಸ್ಕಾರ ಮಾಡಿದ. ಭವಾನನುಜ್ಞಾಂ ಪ್ರದದಾತು ಇತಿ ಬ್ರುವನ್. ಭವಾನ್ ಅಂದ್ರೆ ನೀವಾದ್ರೂ ಅನುಮತಿ ಕೊಡಿ, ನಿಮಗೆ ತಡೆಯಲಿಕ್ಕೆ ಆಗ್ತದಲ್ಲ, ಹಾಗಾಗಿ ನೀವು ಹೇಗಾದ್ರೂ ಸಹಿಸಿಕೊಳ್ಳಿ, ನೀವು ಅನುಮತಿಯನ್ನ ಕೊಡಿ ಅಂತ ಈ ರೀತಿಯಾಗಿ ಹೇಳಿ ತಂದೆಗೆ ನಮಸ್ಕಾರ ಮಾಡಿದ ವಾಸುದೇವ. ವಿಚಿಂತ್ಯ ವಿದ್ವಾಂಸ ನಿರುತ್ತರೀಕೃತಃ ತಥಾಸ್ತು ಮಾತಾನುಹದೇದ್ಯದೀತಿ ತಂ ಉದೀರ್ಯ ಕೃಚ್ಛ್ರಾದುಪಗಮ್ಯ ಮಂದಿರಂ ಪ್ರಿಯಾ ಸಕಾಶೇ ತಮುದಂತಮಬ್ರವೀದ್. ಹೀಗೆ ನಡಿಲಾಯ ಭಟ್ರು ವಾಸುದೇವನೊಟ್ಟಿಗೆ ಒಂದಷ್ಟು ಮಾತಾಡಿಕೊಂಡು ಮತ್ತೆ ಒಲ್ಲದ ಮನಸ್ಸಿನಿಂದ ಅಲ್ಲಿಂದ ಹೊರಡ್ತಾರೆ. ಎಷ್ಟು ಆಲೋಚನೆ ಮಾಡಿದರೂ ಕೂಡ ಭಟ್ಟರಿಗೆ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಹಾದಿ ಕಾಣಲಿಲ್ಲ. ನಿರುತ್ತರವಾಯಿತು. ಅವನಿಗೇನು ಹೇಳಬೇಕು ವಾಸುದೇವನಿಗೆ? ಆವಾಗ ಹೇಳಿದರು, ಆಯಿತು, ಆದರೆ ನಿನ್ನ ತಾಯಿ ಒಪ್ಪಿದರೆ ನಾನು ಮತ್ತೆ ಅಡ್ಡಿ ಮಾಡೋದಿಲ್ಲ, ನಿನ್ನ ತಾಯಿ ಒಪ್ಪಿದರೆ ನನ್ನದೇನು ಅಡ್ಡಿ ಇಲ್ಲ ಅಂತ ಹೀಗೆ ಆ ವಾಸುದೇವನಿಗೆ ನಡಿಲಾಯ ಭಟ್ರು ಹೇಳಿಕೊಂಡು ಅಲ್ಲಿಂದ ಅವರು ಮನೆಗೆ ಬಂದಿದ್ದಾರೆ. ಸಾಕಷ್ಟು ದೂರ ಆ ನೇತ್ರಾವತಿ ಹೊಳೆಯನ್ನು ದಾಟಿ ಹೋಗಿದ್ರು. ಅಲ್ಲಿಂದ ಮನೆಗೆ ಬಂದರು. ಮನೆಗೆ ಬಂದು ಪಾಚಕಕ್ಕೆ ಬಂದು ಮನೆಯಲ್ಲಿ ಹೆಂಡತಿಗೆ ನಡೆದ ಎಲ್ಲ ವಿಷಯಗಳನ್ನು ಕೂಡ ತಿಳಿಸಿದರು. ತಾವು ಅಲ್ಲಿ ಹೋದದ್ದು, ಉಳಿದದ್ದು, ಮಾತಾಡದ್ದು ಎಲ್ಲ ವಿಷಯವನ್ನು ಕೂಡ ಪತ್ನಿಗೆ ಎಲ್ಲವನ್ನು ತಿಳಿಸಿದರು. ಇದು ಒಂದು ವಿಷಯ. ಆಗ ಆ ಕಾಲದಲ್ಲಿ ಸನ್ಯಾಸ ಇನ್ನೂ ಆಗಲಿಲ್ಲ ವಾಸುದೇವನಿಗೆ. ಆದರೆ ಗುರುಗಳಾದ ಆ ಅಚ್ಯುತ ಪ್ರಜ್ಞರೊಟ್ಟಿಗೆ ಇದ್ದಾನೆ ವಾಸುದೇವ. ಮನೆ ಬಿಟ್ಟು ಅಲ್ಲಿದ್ದಾನೆ ಗುರುಗಳೊಟ್ಟಿಗೆ. ನಿಶಾಚರಾರೇರಿವ ಲಕ್ಷ್ಮಣ ಪುರಾವೃಕೋದರಸ್ಯೇವ ಸುರೇಂದ್ರ ನಂದನ ಗದೋಥ ಶೌರೇರಿವ ಕರ್ಮಕೃತ್ ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋನುಜೋಭವದ್. ಈ ರೀತಿ ಆಯಿತು. ಈ ವಾಸುದೇವ ಅಂದ್ರೆ ಇವ ವಿಶ್ವವಿದ ಅಂತ ಕೊಟ್ಟಿದ್ದಾರೆ. ವಿಶ್ವವಿದ ಅಂದ್ರೆ ಸರ್ವಜ್ಞ ಅಂತರ್ಥ. ಎಲ್ಲವನ್ನೂ ಬಲ್ಲವ ವಾಸುದೇವ. ವಿಶ್ವ ಶಬ್ದಕ್ಕೆ ವಿದ್ ಅಂದ್ರೆ ತಿಳಿದವ, ವಿಶ್ವ ಅಂದ್ರೆ ಸರ್ವ ಅಂತರ್ಥ. ವಿಶ್ವ ಅಂದ್ರೆ ಸಾಮಾನ್ಯ ಪ್ರಪಂಚ ಅಂತ ತಿಳಿತೇವೆ, ಆ ಅರ್ಥವೂ ಉಂಟು. ವಿಶ್ವ ಶಬ್ದಕ್ಕೆ ಸರ್ವ ಅಂತರ್ಥ. ವಿದ್ ಅಂದ್ರೆ ತಿಳಿದವ, ವಿಶ್ವವಿದ್ ಅಂದ್ರೆ ಎಲ್ಲವನ್ನೂ ಬಲ್ಲವ, ಎಲ್ಲವನ್ನೂ ತಿಳಿದವ, ಸರ್ವವನ್ನು ತಿಳಿದವ, ಸರ್ವಜ್ಞ ಅಂತರ್ಥ. ಹೀಗೆ ವಿಶ್ವವಿದ್ ಅಂದ್ರೆ ಸರ್ವಜ್ಞ,
ಎಲ್ಲವನ್ನು ಬಲ್ಲಂತಹ ಆ ವಾಸುದೇವ ಏನಿದ್ದಾನೆ ಅವನಿಗೆ ತಮ್ಮ ಹುಟ್ಟಿದ. ಆ ತಮ್ಮ ಎಂಥವ, ತಮ್ಮನ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ಮಾತ್ರ ಹುಟ್ಟಿದ ಮಗು ಯಾರಿಗೆ, ವಾಸುದೇವನಿಗೆ ತಮ್ಮ ಹುಟ್ಟಿದ ಎನ್ನುವಂಥ ಮಾತು. ಆ ವಾಸುದೇವನ ತಮ್ಮನ ಗುಣಗಳನ್ನ ಇಲ್ಲಿ ವರ್ಣಿಸ್ತಾರೆ. ಇದು ಹುಟ್ಟುವಾಗಲೇ ಶಿಶುವಿನ ಲಕ್ಷಣ ಗೊತ್ತಾಗ್ತದ ಅಂದ್ರೆ ಗೊತ್ತಾಗ್ತದೆ, ಒಂದು ರೀತಿಯಲ್ಲಿ ಗೊತ್ತಾಗ್ತದೆ. ಇಲ್ಲಿ ವರ್ಣಿಸಿರುವಂಥದ್ದು ಆ ವಾಸುದೇವನ ತಮ್ಮನ ಒಟ್ಟಾರೆ ವ್ಯಕ್ತಿತ್ವವನ್ನ ವರ್ಣಿಸುವಂಥದ್ದು. ಕರ್ಮಕೃತ್ ಪ್ರಿಯ ಸುಭಕ್ತಿಮಾನ್ ಅನುಜಃ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವವಿದೋ ಅನುಜಃ, ಎಲ್ಲವನ್ನೂ ಬಲ್ಲಂತಹ ಈ ವಾಸುದೇವನ ಅನುಜಃ ತಮ್ಮನಾದವ, ಅವ ಕರ್ಮಕೃತ್, ತನ್ನ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ನಿಭಾಯಿಸುವಂಥವ, ತನ್ನ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡುವಂಥವ. ಮತ್ತು ವಿಶ್ವವಿಧ ಪ್ರಿಯ, ಈ ಸರ್ವಜ್ಞನಾದಂತಹ ವಾಸುದೇವನಿಗೆ ಪ್ರಿಯನಾದವ. ಸುಭಕ್ತಿಮಾನ್, ಶ್ರೀಹರಿಗುರುಗಳಲ್ಲಿ ಉತ್ತಮ ಭಕ್ತಿಪೂರ್ಣನಾಗಿ ಇದ್ದವ. ಇಂತಹ ಒಬ್ಬ ತಮ್ಮ ವಾಸುದೇವನಿಗೆ ಅಭವದ್ ಹುಟ್ಟಿದ. ಹೇಗೆ, ಅದನ್ನು ಯಾವ ರೀತಿ ಬಣ್ಣಿಸುವುದು ನೋಡಿ. ನಿಶಾಚರೇರಿವ ಲಕ್ಷ್ಮಣ ಪುರ ಅಂದ್ರೆ ಈ ಕಲಿಯುಗದ ಎಷ್ಟೋ ಮೊದಲ ಕಾಲ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ನಿಶಾಚರಾರೇಹೇ ಅಂದ್ರೆ ನಿಶಾಚರರಾದಂಥವ್ರು ಅಂದ್ರೆ ರಕ್ಕಸರ ವೈರಿಯಾದ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಎನ್ನುವಂತಹ ತಮ್ಮ ಹುಟ್ಟಿದ. ಅದರಂತೆ ಈಗ ಈ ಸರ್ವಜ್ಞನಾದ ವಾಸುದೇವನಿಗೆ ತಮ್ಮ ಹುಟ್ಟಿದ್ದಾನೆ. ಹಾಗೆ ವೃಕೋದರಸ್ಯೈವ ಸುರೇಂದ್ರ ನಂದನಃ, ವೃಕೋದರ ಎನ್ನುವಂತಹ ಹೆಸರುಳ್ಳ ಭೀಮನಿಗೆ ಸುರೇಂದ್ರ ನಂದನ, ಸಾಕ್ಷಾತ್ ದೇವೇಂದ್ರನ ಅಂಶನಾದಂತಹ ಅರ್ಜುನ ಹುಟ್ಟಲಿಲ್ವೇ ಹಾಗೆ ದೇವೇಂದ್ರನೇ ರೂಪ ತಾಳಿ ಭೀಮನ ತಮ್ಮನಾಗಿ ಹುಟ್ಟಿದ್ದು. ಹಾಗೆ ಗದೋಥ ಶೌರೇಹೆ, ಶೌರಿ ಅಂತ ಕರೆಸಿಕೊಳ್ಳುವ ಶ್ರೀಕೃಷ್ಣ, ಶೂರಸೇನ ಮಹಾರಾಜನ ಮೊಮ್ಮಗನಾದಂತಹ ಕೃಷ್ಣ, ಅವನಿಗೊಬ್ಬ ತಮ್ಮ ಗದ ಅಂತ ಹುಟ್ಟಿದ. ಹೀಗೆ ಕೃಷ್ಣನಿಗೆ ತಮ್ಮನಾಗಿ ಗದ ಹುಟ್ಟಿದಂತೆ. ಈ ರೀತಿಯಾಗಿ ಇಂತಹ ಒಬ್ಬ ತಮ್ಮ ಈ ಯಾವ ವಾಸುದೇವನಿಗೆ, ಸರ್ವಜ್ಞನಾದ ವಾಸುದೇವನಿಗೆ ಒಬ್ಬ ತಮ್ಮ ಹುಟ್ಟಿದ. ಮುಖ್ಯವಾಗಿ ಅವನನ್ನ ಆ ವಾಸುದೇವನ ತಮ್ಮ ಅಂದ್ರೆ ವಿಶ್ವವಿಧ ಅನುಜಃ, ಸರ್ವಜ್ಞನ ತಮ್ಮ. ಅವ ಸತ್ಕಾರ್ಯಗಳನ್ನ ಅಂದ್ರೆ ಆ ಹಿರಿಯರಾದಂತಹ ಅವನ ಕರ್ತವ್ಯ ಕರ್ಮವಾಗಿರುವಂತಹ ತಾಯಿ ತಂದೆಯರ ಸೇವೆಯನ್ನ ಮಾಡುವಂಥವ. ಮತ್ತು ವಿಶ್ವವಿಧ ಪ್ರಿಯ, ಹಾಗಾಗಿ ತಾಯಿ ತಂದೆಗಳ ಸೇವೆಯನ್ನ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡುವವನಾದ್ದರಿಂದ ನಮ್ಮ ಸರ್ವಜ್ಞನಾದ ವಾಸುದೇವನಿಗೆ ಅತ್ಯಂತ ಪ್ರಿಯನಾಗಿದ್ದ. ಹರಿಗುರು ಭಕ್ತಿ ಸಂಪನ್ನನಾಗಿ ಇದ್ದ ಇಂಥವ ತಮ್ಮ ಅಂತ ಹೀಗೆ ಹೇಳ್ತಾರೆ. ಇದಿಷ್ಟು ಕೂಡ ಭವಿಷ್ಯದಲ್ಲಿ ನಮಗೆ ಭವಿಷ್ಯತ್ ಸರ್ಗಗಳಲ್ಲಿ ಇದು ಸ್ಪಷ್ಟ ಆಗ್ತದೆ. ಕದಾಚಿದಾಪ್ಯಾಲಯ ಬುದ್ಧಿರಾಲಯಂ ನಿವೇದಯನ್ ಪಾಲಕಮೇತಮೇತ್ತಯೋಃ ದೃಢಸ್ವಸನ್ಯಾಸ ನಿಷೇಧ ನಿಶ್ಚಯಂ ಧವಾನುಮತ್ಯೇದಮುವಾಚ ಮಾತರಂ ಎನ್ನುವಂಥದ್ದು. ಈಗ ವಾಸುದೇವ ಮತ್ತೆ ತಾಯಿಯನ್ನು ಅನುಮತಿ ಕೇಳಲಿಕ್ಕೆ ಮನೆಗೆ ಹೋಗುವ. ತಮ್ಮ ಹುಟ್ಟಿದ್ದಾನೆ, ತಾಯಿ ತಂದೆಯರಿಗೆ ತಮ್ಮ ಹುಟ್ಟಿದ್ದಾನೆ. ಈಗ ತಮ್ಮ ಅವನ ವಿಶೇಷತೆಗಳನ್ನೆಲ್ಲ ನಾವು ನೋಡಿದ್ದೇವೆ. ಅದರಲ್ಲಿ ಆ 26ನೇ ಶ್ಲೋಕ, ಅದು ಆ 26ನೇ ಶ್ಲೋಕದಲ್ಲಿ ವೃಕೋದರ ಅಂತ ಒಂದು ಪದ ಉಂಟು. ಆ ಪದವನ್ನು ವಿಚಾರ ಮಾಡಿಬಿಡುವ ಈಗಲೇ, ಮತ್ತೆ ಮುಂದೆ ಹೋದ್ಮೇಲೆ ಹಿಂದೆ ಬರ್ಲಿಕ್ಕೆ ಬರೋದಿಲ್ವಲ್ಲ. ಈ ಸಮಯದಲ್ಲಿ ವೃಕೋದರ ಎನ್ನುವ ಶಬ್ದವನ್ನು ನೋಡುವ. ವೃಕೋದರಸ್ಯೇವ ಸುರೇಂದ್ರ ನಂದನಃ, ವೃಕೋದರ ಅಂತ ಕರೆಸಿಕೊಳ್ಳುವಂತಹ ಭೀಮನ ತಮ್ಮನಾಗಿ ದೇವೇಂದ್ರನ ಅಂಶನಾದ ಅರ್ಜುನ ಹುಟ್ಟಿ ಬಂದಂತೆ ಇಲ್ಲಿ ಈ ಸರ್ವಜ್ಞನಾದ ವಾಸುದೇವನಿಗೆ ತಮ್ಮ ಹುಟ್ಟಿದ ಅಂತ ಅಭಿಪ್ರಾಯ. ವೃಕೋದರ ಅಂದ್ರೇನು? ವೃಕೋದರ ಅಂದ್ರೆ ಭೀಮನ ಹೆಸರು. ಇಲ್ಲಿ ಭೀಮನಾಗಿ ಅವತರಿಸಿದಂಥ ಮುಖ್ಯ ಪ್ರಾಣನೇ ಈಗ ಕಲಿಯುಗದಲ್ಲಿ ಈ
ವಾಸುದೇವನಾಗಿ ಅವತಾರ ಮಾಡಿದ್ದು ಎನ್ನುವಂಥದ್ದು ಗೊತ್ತಾಗ್ತದೆ. ಇದಾದ ಮೇಲೆ ಇದರಲ್ಲಿ ವೃಕೋದರಸ್ಯ, ವೃಕೋದರ ಅಂದ್ರೆ ಅರ್ಥ ಏನು? ವೃಕ ಅನ್ನೋ ಪದಕ್ಕೆ ತೋಳ ಅಂತ ಅರ್ಥ. ತೋಳದಂತೆ ಉದರ ಅಂದ್ರೆ ಹೊಟ್ಟೆ. ವೃಕ ಉದರ, ವೃಕದಂತೆ ಉದರ ಉಳ್ಳವನು ಯಾರೋ ಅವನಿಗೆ ವೃಕೋದರ ಅಂತ ಹೇಳ್ತಾರೆ. ವೃಕ ಅಂದ್ರೆ ತೋಳಲ್ವಾ, ತೋಳ. ತೋಳ ಏನ್ ಮಾಡ್ತದೆ? ತಿಂತದೆ. ಎಷ್ಟು ತಿಂತದೆ? ಅದಕ್ಕೆ ಲೆಕ್ಕ ಇಲ್ಲದಷ್ಟು ತಿಂತದೆ ಅಂತ. ವೃಕದ ಉದರ ಅಂದ್ರೆ ತೋಳನ ಹೊಟ್ಟೆ ಅಂದ್ರೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಣ್ತದಿಯಂತೆ. ಈ ಭೀಮನು ಕೂಡ ಬಹಳ ಊಟವನ್ನ ಮಾಡ್ತಿದ್ದ. ಅಂದ್ರೆ ಊಟಕ್ಕೆ ಮಾತ್ರ ಲಾಯಕ್ಕು, ಬಹಳ ಊಟ ಮಾಡ್ತಿದ್ದ ಅಂತ. ಹೀಗೆ ಲೋಕದಲ್ಲಿ ಕೆಲವರೆಲ್ಲ ಅವನನ್ನ ಅಪಹಾಸ್ಯ ಮಾಡ್ತಿದ್ರು. ಬಹಳ ಉಣ್ಣುವವರು ಅಂದ್ರೆ ಹಾಸ್ಯ ಮಾಡ್ತಾರೆ. ಹಾಗೆ ಹಾಸ್ಯ ಮಾಡ್ತಿದ್ರೆ ಯಾರು? ಶಕುನಿ, ದುರ್ಯೋಧನ, ದುಶ್ಯಾಸನ ಇತ್ಯಾದಿ ಜನರು ಹೇಳಿಕೊಂಡು ನೆಗಾಡ್ತಿದ್ರು. ಪ್ರಸಿದ್ಧಿಯೂ ಮಾಡಿಬಿಟ್ರು ಅದನ್ನು. ಅವರ ಆ ಶಕುನಿ ದುರ್ಯೋಧನಾದಿಗಳು ಏನು ಪ್ರಸಿದ್ಧಿಪಡಿಸಿದ್ರೋ ಅದು ಇಂದಿಗೂ ಕಲಿಯುಗದಲ್ಲೂ ಇದೆ. ಭೀಮ ಅಂದ್ರೆ ಹೊಟ್ಟೆ ಬಾಕ, ತುಂಬಾ ಉಣ್ಣುವವ ಅಂತ. ಯಾಕೆ? ಈ ವೃಕೋದರ ಶಬ್ದದಿಂದ, ವೃಕೋದರ ಶಬ್ದಕ್ಕೆ ಅಪಾರ್ಥ ಮಾಡಿದ್ರಿಂದ ಬಂದಂಥದ್ದಿದು. ಶಕುನಿ ಮೊದಲಾದವರು, ಶಕುನಿ ದುರ್ಯೋಧನಾದಿಗಳು ವೃಕೋದರ ಶಬ್ದಕ್ಕೆ ಅಪಾರ್ಥ ಮಾಡಿದ್ದರಿಂದ ಇಂದಿಗೂ ಭೀಮ ಅಂದ್ರೆ ಹೊಟ್ಟೆ ಬಾಕ ಎನ್ನುವಂಥ ಅಪಾರ್ಥ ಬಂದಿದೆ. ಆದರೆ ಅದು ಹಾಗಲ್ಲ. ಆ ವೃಕೋದರ ಅನ್ನೋ ಪದ ಅದು ಮೂಲ ಮುಖ್ಯ ಪ್ರಾಣದೇವರ ಸಾಮರ್ಥ್ಯವನ್ನು ತೋರಿಸುವಂಥದ್ದು. ಏನದು ಅಂದ್ರೆ, ಮುಖ್ಯ ಪ್ರಾಣದೇವರು ಅವರು ಮೂಲ ರೂಪದಲ್ಲಿ ಹೇಗೋ ಹಾಗೆ ತಮ್ಮ ಅವತಾರ ರೂಪಗಳಲ್ಲಿಯೂ ಸಮಾನವಾದಂತಹ, ಮೂಲ ರೂಪಕ್ಕೆ ಸಮಾನವಾದಂತಹ ಜ್ಞಾನ, ಬಲ, ಆನಂದ, ಸಾಮರ್ಥ್ಯಾದಿಗಳನ್ನು ಹೊಂದಿರುವಂತಹ ಸದಾ ಜಾಗೃತವಾದ ಜ್ಞಾನವನ್ನು ಉಳ್ಳಂಥವರು. ಇದು ಮುಖ್ಯ ಪ್ರಾಣದೇವರ ಲಕ್ಷಣ. ಮುಖ್ಯ ಪ್ರಾಣದೇವರ ಅವತಾರ ರೂಪನಾದ ಭೀಮ, ಇವನಿಗೆ ವೃಕೋದರ ಅಂತ ಹೆಸರುಂಟು ಹೇಳಾದ್ರೆ ಆ ಹೆಸರು ಮುಖ್ಯ ಪ್ರಾಣದೇವರಿಗೂ ಅನ್ವಯ ಆಗ್ತದೆ. ವೃಕ ಅಂದ್ರೆ ಈಗ ತೋಳ ಅಂತ ಹೇಳಿ ಆಯ್ತು ಅಲ್ವಾ, ಅದೇ ಮನಸ್ಸಿನಲ್ಲಿ ಉಂಟಲ್ವಾ, ಮತ್ತೊಂದು ಅರ್ಥ ಬೇಕಲ್ವಾ, ಇರ್ಲಿಕ್ಕೆ ಸಾಕಲ್ವಾ? ಹೌದು, ವೃಕ ಶಬ್ದಕ್ಕೆ ಮತ್ತೊಂದು ಅರ್ಥ ಇರ್ಲಿಕ್ಕೆ ಸಾಕು. ಅದು ಯಾವುದು ಅಂದ್ರೆ ವೃಕ ಎನ್ನುವ ಹೆಸರಿನ ಅಗ್ನಿ. ವೃಕ ಎನ್ನುವ ಹೆಸರಿನ ಅಗ್ನಿ. ಅನೇಕ ಅಗ್ನಿಗಳು ಉಂಟು. ಅಗ್ನಿ ಒಂದೇ ವಿಧವಾದ ಅಗ್ನಿ ಎಲ್ಲ ಕಡೆಯಲ್ಲೂ ಇರುವಂಥದ್ದಲ್ಲ. ಅನೇಕ ವಿಧವಾದ ಅಗ್ನಿಗಳಲ್ಲಿ ವೃಕ ಎನ್ನುವಂತಹ ಅಗ್ನಿಯೂ ಉಂಟು. ಆ ವೃಕ ಎನ್ನುವಂತಹ ಅಗ್ನಿ ಹೊಟ್ಟೆಯಲ್ಲಿ ಇರ್ತದೆ. ಜಠರದಲ್ಲಿ ಇರುವಂತಹ ಅಗ್ನಿಯೇ ವೃಕ ಎನ್ನುವಂತಹ ಅಗ್ನಿ. ಇದನ್ನು ವೈಶ್ವಾನರ ಅಗ್ನಿ ಅಂತಲೂ ಹೇಳ್ತಾರೆ. ಅದಕ್ಕೆ ವೈಶ್ವಾನರ ಅಂತಲೂ ಹೆಸರು. ಅದೇ ವೃಕ ಎನ್ನುವಂತಹ ಅಗ್ನಿ. ಇದು ಮುಖ್ಯ ಪ್ರಾಣದೇವರ ಜಠರದಲ್ಲಿ ಇರುವಂತಹ ಅಗ್ನಿ ವೃಕ ಎನ್ನುವ ಅಗ್ನಿ. ಅಂದ್ರೆ ಉದರದಲ್ಲಿ ವೃಕ ಎನ್ನುವಂಥ ಅಗ್ನಿಯನ್ನು ಹೊಂದಿದವ ಯಾರೋ ಅಂಥವನೇ ವೃಕೋದರ. ವೃಕ ಎನ್ನುವಂಥ ಅಗ್ನಿಯನ್ನು ಉದರದಲ್ಲಿ ಹೊಂದಿದವ ವೃಕೋದರ. ಹಾಗಾದ್ರೆ ಅದು ಜೀರ್ಣ ಮಾಡುವಂಥದ್ದು. ಎಷ್ಟು ಆಹಾರ ಹಾಕಿದ್ರು ಜೀರ್ಣ ಮಾಡುವಂಥದ್ದು ಅನ್ನೋದು ಒಂದರ್ಥ. ಹೌದು, ಅದು ಎಷ್ಟು ಆಹಾರವನ್ನು ಜೀರ್ಣ ಮಾಡ್ತದೆ ಅಂದ್ರೆ ಅಷ್ಟು ಆಹಾರ ಭೂಮಿಯಲ್ಲಿ ಇಲ್ಲ ಅಂತ. ಹಾಗಂದ್ರೆ ಏನು? ಅಷ್ಟು ಅತಿಶಯವಾದಂತಹ ಅಗ್ನಿಯ? ಹೌದು. ಅದೆಂಥ ಅಗ್ನಿ ಅಂದ್ರೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕಿ ಬಿಡುವಷ್ಟು, ನುಂಗಿ ಸುಟ್ಟು ಬಿಡುವಷ್ಟು ಪ್ರಖರವಾದಂತಹ ಅಗ್ನಿ ಯಾವುದೋ ಅದೇ ವೃಕ ಎನ್ನುವಂತಹ ಅಗ್ನಿ. ಅಂತಹ ಅಗ್ನಿಯನ್ನು ಮುಖ್ಯ ಪ್ರಾಣ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಹೀಗಾಗಿ ಮುಖ್ಯ ಪ್ರಾಣ ದೇವರ ಅವತಾರ ರೂಪನಾದಂತಹ ಭೀಮನಿಗೆ ವೃಕೋದರ ಅಂತಲೇ ಹೆಸರು. ಯಾಕೆ ಅಂದ್ರೆ ವೃಕ ಎನ್ನುವಂತಹ ಪ್ರಳಯಕಾಲೀನವಾದಂತಹ ಅಗ್ನಿಯನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡವ ಇವ ಭೀಮ ಅಂತ ಈ ಅರ್ಥ ಆಯ್ತು. ಮುಖ್ಯ ಪ್ರಾಣದೇವರ ಹೊಟ್ಟೆಯಲ್ಲಿ ಅಂದ್ರೆ ಜಠರದಲ್ಲಿ ಈ ಅಗ್ನಿ ಇರುವುದರಿಂದಾಗಿ ಏನಾಗ್ತದೆ? ಲೋಕ ಸುರಕ್ಷಿತವಾಗಿದೆ. ಅಂತಹ ಒಂದು ವೃಕ ಅಗ್ನಿ ಈ ಎಲ್ಲಿಯಾದರೂ ಯಾವುದಾದರೂ ಲೋಕದಲ್ಲಿ ಹೊರಗೆ ಬಂದ್ರೆ ಲೋಕವೇ, ಇಡೀ ಬ್ರಹ್ಮಾಂಡವೇ ಸುಟ್ಟು ಭಸ್ಮ ಆಗ್ತದೆ. ಹಾಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಹೀಗೆ ಬ್ರಹ್ಮಾಂಡವನ್ನೇ ಸುಡುವಂತಹ ವೃಕ ಎನ್ನುವಂತಹ ಅಗ್ನಿಯನ್ನು ತಮ್ಮ ಉದರದಲ್ಲಿಟ್ಟುಕೊಂಡು ಇಡೀ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು. ಅದೇ ಮುಖ್ಯ ಪ್ರಾಣದೇವರ ಅವತಾರ ರೂಪನಾದಂತಹ ಭೀಮ ಅದೇ ಲೋಕರಕ್ಷಣೆಯನ್ನ, ಬ್ರಹ್ಮಾಂಡ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಹೀಗಾಗಿ ವೃಕೋದರ ಅಂದ್ರೆ ಲೋಕರಕ್ಷಕ, ಬ್ರಹ್ಮಾಂಡದ ರಕ್ಷಕನಾದಂತಹ ಭೀಮ ಅಂತ ಅರ್ಥ. ಅಲ್ಲಿ ಅವನ ಕೃಪಾಳುತೆ ಗೊತ್ತಾಗ್ತದೆ.
ಹೀಗೆ ಇದು ವಿಷಯ. ಇದಿಷ್ಟು ವೃಕೋದರಸ್ಯೈವ ಸುರೇಂದ್ರನಂದನ ಅಂತ ವೃಕೋದರ ಶಬ್ದದ ವಿಚಾರ ತಿಳಿಯಿತು. ಇಲ್ಲಿ ಮುಂದಿನ ಶ್ಲೋಕವನ್ನು ನಾವು ನೋಡಿದ್ದಲ್ವಾ, ಕದಾಚಿದಾಪ್ಯಾಲಯ ಬುದ್ಧಿರಾಲಯಂ ನಿವೇದಯನ್ ಪಾಲಕಮೇತಮೇತಯೋಃ ದೃಢಸ್ವ ಸನ್ಯಾಸ ನಿಷೇಧ ನಿಶ್ಚಯಂ ಧವಾನುಮತ್ಯೇದಮುವಾಚ ಮಾತರಂ ಅಂತ ಹೇಳ್ತಾರೆ. ಈ ವಾಸುದೇವ ಒಮ್ಮೆ ಮನೆಗೆ ಬಂದ. ಮನೆಗೆ ಬಂದು ತಮ್ಮನನ್ನ ನೋಡಿದ. ತಮ್ಮನ ಬಗ್ಗೆ ಪ್ರೀತಿ ಇತ್ತು. ತಮ್ಮನನ್ನ ಕರೆದ. ತಾಯಿ ತಂದೆಗಳನ್ನು ಚೆನ್ನಾಗಿ ಸೇವಿಸಬೇಕು, ತಾಯಿ ತಂದೆಗಳಿಗೆ ತುಂಬ ಅನುಕೂಲನಾಗಿರಬೇಕು ಅಂತೆಲ್ಲ ಹೇಳಿ ಆಯಿತು. ಈಗ ಆ ತಾಯಿಯ ಸಮೀಪಕ್ಕೆ ಬಂದ. ತಾಯಿಯಂತೂ ಅವಳು ದೃಢಸ್ವ ಸನ್ಯಾಸ ನಿಷೇಧ ನಿಶ್ಚಯ, ಅತ್ಯಂತ ದೃಢವಾಗಿ ತನ್ನ ಸನ್ಯಾಸವನ್ನು ವಿರೋಧ ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ತಾಯಿ. ತಾಯಿಗೆ ವಾಸುದೇವನ ಸನ್ಯಾಸದ ಬಗ್ಗೆ ನಿಶ್ಚಿತವಾದಂತಹ ವಿರೋಧ ಇದೆ. ಅಂತಹ ತಾಯಿಯ ಸಮೀಪಕ್ಕೆ ಬಂದು ಅವಳನ್ನ ಮಾತಾಡಿಸ್ತಾನೆ. ಇಲ್ಲಿ ಆಲಯ ಬುದ್ಧಿರಾಲಯಂ ಅಂತ, ಆಲಯ ಬುದ್ಧಿ ಅಂತ ಹೇಳ್ತಾರೆ. ಕದಾಚಿದಾಪ್ಯಾಲಯ ಬುದ್ಧಿ ಅಂತ ಆಲಯ ಬುದ್ಧಿ ಅಂತ ಹೇಳ್ತಾರೆ. ಆಲಯ ಬುದ್ಧಿ ಅಂದರೆ ಬುದ್ಧಿ ಶಬ್ದದ ಅರ್ಥ ಏನು ಅಂದರೆ, ಬುದ್ಧಿ ಶಬ್ದಕ್ಕೆ ಬುದ್ಧಿ ಅಂತ ನಾವು ಸಾಮಾನ್ಯತಃ ಹೇಳ್ತೇವಲ್ವಾ, ಅದು ಒಂದು ವಿಷಯ, ಅದೊಂದು ಸಾಮಾನ್ಯವಾದ ಅರ್ಥ ಇದೆ. ಅದಲ್ಲದೆ ಬುದ್ಧಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ನೇರವಾದ ಅರ್ಥ ಇದೆ. ನೇರವಾದ ಅರ್ಥವೇ ಬುದ್ಧಿ ಶಬ್ದಕ್ಕೆ ಜ್ಞಾನ ಎನ್ನುವ ಅರ್ಥ ಇದೆ. ಆಲಯ ಬುದ್ಧಿ ಅಂದರೆ ಲಯ ಕಾಲದಲ್ಲಿಯೂ ಕೂಡ ಬುದ್ಧಿ ಜ್ಞಾನವುಳ್ಳವನು ಅಂತ ಅರ್ಥ. ಇದರ ಅಭಿಪ್ರಾಯ ಏನು ಅಂದರೆ, ಲೋಕದಲ್ಲಿ ಎಲ್ಲ ಜನರು ಇರ್ತಾರೆ, ಜ್ಞಾನವಂತರಾಗೇ ಇರ್ತಾರೆ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವೇ ಮುಳುಗಿ ಹೋಗ್ತದೆ. ಇಡೀ ಬ್ರಹ್ಮಾಂಡವೆಲ್ಲ ನಾಶವಾಗಿ ಸರ್ವ ಜೀವಾತ್ಮರು ಕೂಡ ಪರಮಾತ್ಮನ ಉದರದಲ್ಲಿ ಆಶ್ರಯ ಪಡೀತಾರೆ. ಎಲ್ಲ ಜೀವಾತ್ಮರನ್ನು ಪರಮಾತ್ಮ ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ. ಜೀವಾತ್ಮರೆಲ್ಲ ನಿದ್ರಾವಸ್ಥೆಗೆ ಹೋಗಿಬಿಡ್ತಾರೆ. ಯಾವ ಜೀವಾತ್ಮನಿಗೂ ಏನು ಹೊರಗಿನ ನೆನಪು ಉಳಿಯುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಋಜುದೇವತಾ ಗಣ ಇದ್ದಾರಲ್ಲ, ಋಜುದೇವತಾ ಗಣದವರು ಮಾತ್ರ ಎಂದೂ ಕೂಡ, ಋಜುಗಣ ದೇವತೆಗಳು ಎಂದೂ ಕೂಡ ಅವರು ಸದಾಕಾಲ ಜಾಗೃತ ಜ್ಞಾನವುಳ್ಳವರು. ಅವರ ಅರಿವು ಜಾಗೃತವಾಗಿರ್ತದೆ. ಅವರೆಂದೂ ಕೂಡ ಅವರಿಗೆ ನಿದ್ರಾವಸ್ಥೆ ಉಂಟಾಗುವುದಿಲ್ಲ. ಅದು ಅಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಅಂತ ಅರ್ಥ. ಋಜುದೇವತಾ ಗಣ ಅಂದರೆ ಅವರು ಅತ್ಯಂತ ಮೇಲ್ಮಟ್ಟದವರು. ಹಾಗಾಗಿ ಅಂದರೆ ಜೀವೋತ್ತಮ ಪದವಿಗೆ ಬರ್ತಾರೆ ಎಲ್ಲರೂ ಕೂಡ. ಆ ಋಜುಗಣದಲ್ಲಿರುವಂತಹ ಸ್ತ್ರೀ ಪುರುಷರೆಲ್ಲರೂ ಕೂಡ ಅವರು ಅತಿರೋಹಿತ ವಿಮಲ ವಿಜ್ಞಾನಿ ಅಂತ ವರ್ಣಿಸ್ತಾರೆ ನೋಡಿ. ಯಾರನ್ನ? ಸರಸ್ವತಿ ದೇವಿಯನ್ನ ತಿರೋಹಿತ ಆಗುವುದಿಲ್ಲ ಅಂತ. ಅತಿರೋಹಿತ ವಿಮಲ ವಿಜ್ಞಾನಿ, ಅತ್ಯಂತ ಸ್ಪಷ್ಟವಾದಂತಹ ವಿಶೇಷವಾದ ಜ್ಞಾನವುಳ್ಳವಳು. ಅದು ಎಂದೂ ತಿರೋಹಿತ ಆಗುವುದಿಲ್ಲ, ತಿರೋಧಾನವಾಗದಂತಹ, ಅಂದರೆ ಎಂದೂ ಮಸುಕಾಗದಂತಹ, ಸದಾ ಜಾಗೃತವಾಗಿರುವಂತಹ ಸ್ವಚ್ಛ ಜ್ಞಾನ ಸಂಪನ್ನೆ ಸರಸ್ವತಿ ದೇವಿ ಅಂತ ವರ್ಣಿಸ್ತಾರೆ ಜಗನ್ನಾಥದಾಸರ ಮಾತು. ಅತಿರೋಹಿತ ವಿಮಲ ವಿಜ್ಞಾನಿ. ಹೀಗೆ ಹೇಳುವಾಗ ಋಜುದೇವತಾ ವರ್ಗದವರೆಲ್ಲರೂ ಕೂಡ ಅವರು ಸದಾಕಾಲ ಜಾಗೃತವಾಗಿರ್ತಾರೆ. ಪ್ರಳಯ ಕಾಲದಲ್ಲೂ ಹಾಗೇ ಇರ್ತಾರೆ. ಅದನ್ನೇ ಇಲ್ಲಿ ಹೇಳುವುದು ಏನಂತ? ಆಲಯ ಬುದ್ಧಿ. ಪ್ರಳಯ ಕಾಲದಲ್ಲಿಯೂ ಕೂಡ ಬುದ್ಧಿ ಅಂದರೆ ಜ್ಞಾನವು ಮಸುಕಾಗದ ಜ್ಞಾನ ಜಾಗೃತಿ ಉಳ್ಳವನ ಯಾರೋ ಅಂತಹ ವಾಸುದೇವ ಆಲಯಂ, ಆ ಯಾವ ಪಾಜಕದಲ್ಲಿರುವಂತಹ ತನ್ನ ಮನೆಗೆ ಅವ ಬಂದ. ಮತ್ತೆ ಏತಂ ಪಾಲಕಂ, ತನ್ನ ತಂದೆಗೆ, ತನ್ನ ತಂದೆ ತಾಯಿಯರನ್ನು ನೋಡಿಕೊಳ್ಳಿಕ್ಕೆ ಆ ತಮ್ಮನಿಗೆ ಬುದ್ಧಿ ಹೇಳ್ತಾನೆ. ಸಣ್ಣ ಹುಡುಗ ಅವನು, ತಮ್ಮ ಅಂದರೆ ಸಣ್ಣ ಹುಡುಗನೇ, ತೀರ ಸಣ್ಣ. ಆದರೂ ಕೂಡ ತಾಯಿ ತಂದೆಯರಿಗೆ ಅನುಕೂಲನಾಗಿರಬೇಕು, ತಾಯಿ ತಂದೆಯರ ಸೇವಾ ಮಾಡಬೇಕು ಅಂತ ತಮ್ಮನಿಗೆ ಅಪ್ಪಣೆ ಮಾಡ್ತಾನೆ. ಆ ನಂತರದಲ್ಲಿ ತಾಯಿ ಮಾತ್ರ ಅವಳು ಬಹಳ ಖಡಕ್ಕಾಗಿದ್ದಾಳೆ. ಈ ವಾಸುದೇವನ ಸನ್ಯಾಸಕ್ಕೆ ವಿರೋಧಿನಿಯಾಗಿದ್ದಾಳೆ. ಅವಳೊಟ್ಟಿಗೆ ಮಾತಾಡ್ತಾನೆ. ಯಾರು? ವಾಸುದೇವ ಮಾತಾಡ್ಲಿಕ್ಕಿದ್ದಾನೆ. ಏನು ಮಾತಾಡ್ತಾನೆ ನೋಡುವ. ವರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿದಪ್ಯಂಬ ಯದೀಚ್ಛಸೀಕ್ಷಿತುಂ ಯದನ್ಯಥಾ ದೇಶಮಿಮಂ ಪರಿತ್ಯಜನ್ನ ಜಾತು ದೃಷ್ಟೇಃ ವಿಷಯೋ ಭವಾಮಿ ವಹ.
ಎನ್ನುವ ಮಾತನ್ನ ಹೇಳಿಬಿಟ್ಟು, ಏನಿದು ಅಂದ್ರೆ ವರಾಶ್ರಮಾಪ್ತಿಂ ಮಮ ಸಂವದತ್ಸ್ವ ಮಾಂ. ಅಮ್ಮ, ನಾನು ವರಾಶ್ರಮ ಅಂದ್ರೆ ಉತ್ತಮಾಶ್ರಮವನ್ನ, ಸನ್ಯಾಸಾಶ್ರಮವನ್ನ ನಾನು ಸ್ವೀಕಾರ ಮಾಡಲಿಕ್ಕಿದ್ದೇನೆ. ಇದಕ್ಕೆ ನೀನು ಒಪ್ಪಿಗೆ ಕೊಡು. ಇಲ್ಲ, ನೀನು ಒಪ್ಪಿಗೆ ಕೊಡದೆ ನಾನು ಸನ್ಯಾಸ ಸ್ವೀಕಾರ ಮಾಡುವುದಕ್ಕೆ ನೀನು ಒಪ್ಪಿಗೆ ಕೊಡಬೇಕು. ನನ್ನನ್ನ ಯಾವಾಗಲಾದರೂ ಆಗೀಗ ನನ್ನನ್ನು ಕಾಣಲಿಕ್ಕೆ ಇಚ್ಛೆ ಇದ್ರೆ, ಆಗೀಗ ನನ್ನನ್ನು ಕಾಣಬೇಕು ಎನ್ನುವಂತಹ ಇಷ್ಟ ನಿನಗಿದೋ ಇದ್ರೆ, ಆಗೀಗ ನನ್ನನ್ನು ಕಾಣಬೇಕೆನ್ನುವಂತಹ ಇಚ್ಛೆ ಇದ್ರೆ, ಆಗ ನೀನು ನನ್ನ ಸನ್ಯಾಸಕ್ಕೆ ಅನುಮತಿಯನ್ನ ಕೊಡು. ಯದನ್ಯಥ, ಇಲ್ಲ ನಾನು ಸನ್ಯಾಸಕ್ಕೆ ಒಪ್ಪಿಗೆ ಕೊಡುವುದಿಲ್ಲ ಅಂದ್ರೆ ನಾನು ದೇಶಮಿಮಂ ಪರಿತ್ಯಜನ್, ಈ ಒಂದು ಪ್ರದೇಶವನ್ನೇ ನಾನು ಬಿಟ್ಟು ಹೋಗಿ ಬಿಡ್ತೇನೆ, ದೇಶಾಂತರ ಹೋಗಿ ಬಿಡ್ತೇನೆ, ಎಂದೂ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನ ಜಾತು ದೃಷ್ಟೇರ್ ವಿಷಯೋ ಭವಾಮಿ ವಹ. ವಹ ಅಂದ್ರೆ ನಿಮ್ಮ ಅಂತ. ನಿಮ್ಮ ಯಾರ ಕಣ್ಣಿಗೂ ನಾನು ದೇಶಾಂತರ ಹೋಗಿ ಬಿಡ್ತೇನೆ, ಎಂದೂ ನನ್ನನ್ನು ಕಾಣ್ಲಿಕ್ಕೆ ಆಗೋದಿಲ್ಲ. ನೀನು ನನಗೆ ನನ್ನ ಸನ್ಯಾಸಕ್ಕೆ ನೀನು ಅನುಮತಿ ಕೊಟ್ರೆ ಆಗ ನಾನು ಸನ್ಯಾಸಿಯಾಗಿ ನೀನು ಯಾವಾಗಲಾದರೂ ನೋಡಬೇಕು ಅಂತ ನೀನು ಇಚ್ಛಿಸಿದಾಗ ನನ್ನನ್ನು ಕಾಣಬಹುದು. ಉಡುಪಿಯಲ್ಲಿರ್ತೇನೆ, ಬಂದು ನೋಡ್ಬೋದು. ಮತ್ತೆ ಎಲ್ಲಿಯೇ ನಾನು ಹೋದ್ರೂ ಉಡುಪಿಗಂತೂ ಬಂದೇ ಬರ್ತೇನಾ, ಬರುವಾಗ ನೀನು ಬಂದು ನನ್ನ ನೋಡಿ ಹೋಗ್ಬೋದು. ಆದರೆ ನೀನು ಸನ್ಯಾಸಕ್ಕೆ ಒಪ್ಪಿಗೆ ಕೊಡದೆ ಇದ್ರೆ ಆಗ ನಾನೇನಾಗ್ತೇನೆ, ಆಗ ನಾನು ಎಂದೂ ಕೂಡ ನಿನಗೆ ಕಾಣಸಿಗುವುದೇ ಇಲ್ಲ, ನೀನೆಂದೂ ಕಾಣಸಿಗುವುದಿಲ್ಲ, ನನ್ನನ್ನು ನೋಡ್ಲಿಕ್ಕೆ ಶಕ್ತಿಯೇ ಇಲ್ಲ ಜೀವನದಲ್ಲಿ ಅಂತ ಹೀಗೆ ಹೇಳಿಬಿಟ್ಟ. ಇವನು ಪ್ರಕೃತಿ ಸ್ವತಂತ್ರ ಅಂತ ವಾಸುದೇವನನ್ನು ವರ್ಣಿಸ್ತಾರೆ, ಹೌದಾ? ಆ 3ನೇ ಸರ್ಗದಲ್ಲೆಲ್ಲ ಬರುವಂಥದ್ದು ಪ್ರಕೃತಿ ಸ್ವತಂತ್ರ ಅಂತ. ಅಂದ್ರೆ ಇವನು ಇಷ್ಟ ಬಂದ ಹಾಗೆ ಆಟ ಆಡಿಕೊಂಡು ಇರುವವ. 2ನೇ ಸರ್ಗದ ಹಾಗೆಲ್ಲ ಬರ್ತದೆ. ಒಟ್ಟು ಹೀಗೆ ಈ ವಾಸುದೇವ ತನ್ನ ಖುಷಿ ಬಂದ ಹಾಗೆ ಸ್ವತಂತ್ರವಾಗಿ ತಾನು ಆಲೋಚಿಸಿಕೊಂಡು ಎಲ್ಲಿಯೋ ಹೋಗಿ ಬಿಡ್ತಾನೆ, ಕೈಗೆ ಸಿಗುವುದಿಲ್ಲ. ಆ ನಂತರ ಪತ್ತೆಯಾಗ್ತಾನೆ. ಹೀಗೆಲ್ಲ ಉಂಟಲ್ವಾ? ಆ ಸ್ವಭಾವ ಇರುವ ಹುಡುಗ ಎಲ್ಲಿಯಾದ್ರೂ ಹೋಗಿ ಮತ್ತೆ ಕಾಣದೇನೆ ಆಗ್ಬೋದು ಅಂತ ಇದು ಅವಳ ಮನಸ್ಸಿಗೆ ಬಂತು ತಾಯಿಗೆ. ಇತಿ ಬ್ರುವಾಣೆ ತನಯೇ ಅಪ್ಯದರ್ಶನಂ ತಸ್ಯ ಮೃತೇರ್ ನಿದರ್ಶನಂ ವಿಚಿಂತ್ಯ ಪರ್ಯಾಕುಲಿತಾ ಚಿಕೀರ್ಷಿತಂ ಸುತಸ್ಯ ಕೃಚ್ಛ್ರಾನ್ಯರುಣನ್ನ ಸಾ ಶುಭಾ. ಈಗ ಹೀಗೆ ಆ ಮಗನ ಮಾತು ಕೇಳಿ ಇವನನ್ನು ಎಂದೂ ಕಾಣದಿರುವುದು ಅಂದ್ರೆ ಅರ್ಥ ಏನು? ಇವನಂದ್ರೆ ಬದುಕಿರ್ತಾನೋ ಇಲ್ವೋ? ನಾನು ಸನ್ಯಾಸಕ್ಕೆ ವಿರೋಧ ಮಾಡಿದ್ರೆ ನಾನು ಈ ಪ್ರದೇಶವನ್ನೇ ಬಿಟ್ಟು, ಈ ದೇಶವನ್ನೇ ಬಿಟ್ಟು ಎಲ್ಲಿಯೋ ಹೋಗ್ತೇನೆ ಅಂತಾನೆ, ಕಣ್ಣಿಗೆ ಕಾಣುವುದಿಲ್ಲ ಅಂತಾನೆ. ಇದು ಇವನೇನಾದ್ರೂ ಪ್ರಾಣತ್ಯಾಗ ಮಾಡಿಕೊಂಡು ಬಿಡ್ತಾನ? ಕಾಣದೆ ಏನೇನೋ ಬಂತು ಮನಸ್ಸಿಗೆ. ತಾಯಿ ಅಲ್ಲ, ಮೃದು ಮನಸ್ಸು, ಏನೇನೋ ಹೆದರಿ ಹೋದ್ಲು. ಹಾಗಾಗಿ ಬೇಡ ಹಾಗೆಲ್ಲ ಆಗೋದಿಲ್ಲ, ಹಾಗಾಗೋದು ಬೇಡ ಅಂತ ಹೆದರಿದ್ಲು ತಾಯಿ. ಅವಳು ಸಾ ಶುಭ ಅಂತಾರೆ. ಅತ್ಯಂತ ಸುಗುಣೆ ಅವಳು, ಅತ್ಯಂತ ಸುಗುಣ ಸ್ವಭಾವದ ಸ್ತ್ರೀ ಅವಳು. ಹಾಗಾಗಿ ಈಗ ಸುತಸ್ಯ ಕೃಚ್ಛ್ರಾನ್ಯರುಣನ್ನ ಸಾ ಶುಭ. ಈಗ ಅವಳು ಪರ್ಯಾಕುಲಿತ, ಬಹಳ ಆತಂಕ ಆಯಿತು ಮನಸ್ಸಿಗೆ, ಬಹಳ ಕಲಕಿ ಹೋಯಿತು ಮನಸ್ಸು. ಆದರೆ ಏನು ಮಾಡುವುದು, ಬಹಳ ಕಷ್ಟದಿಂದ ಮಗನ ಇಷ್ಟವನ್ನ ಅವಳು ತಡೆಯಲಿಲ್ಲ, ಮಗನ ಇಚ್ಛೆಯನ್ನ ಸಂಪೂರ್ಣವಾಗಿ ತಡೆಯಲಿಲ್ಲ. ಅವನ ಸನ್ಯಾಸ ಸ್ವೀಕಾರ ಮಾಡುವ ಇಚ್ಛೆಯನ್ನ ಅವಳು ಬಹಳ ದೊಡ್ಡದಾಗಿ ಅಡ್ಡಿಪಡಿಸಲಿಲ್ಲ. ಅದು ಕೂಡ ಬಹಳ ಕಷ್ಟವಾದ ಮನಸ್ಸಿನಿಂದ ಅವಳು ಆ ಸನ್ಯಾಸವನ್ನ ಅಡ್ಡಿಪಡಿಸಲಿಲ್ಲ. ಸನ್ಯಾಸ ತಗೋ ಅಂತ ಹೇಳ್ತಾಳೆ ಅಂತಲ್ಲ, ಆದರೆ ಬೇಡವೇ ಬೇಡ ಅಂತಿದ್ಲಲ್ಲ, ಸನ್ಯಾಸ ಬೇಡ ಅಂತ ವಿರೋಧ ಮಾಡಿದ್ಲು. ಆ ವಿರೋಧವನ್ನ ಅವಳು ಹಿಂತೆಗೆದುಕೊಂಡ್ಳು ಅಂತ ಹೇಳ್ತಾರೆ. ಅಥೋಪಗಮ್ಯೈಷ ಗುರುಂ ಜಗದ್ಗುರುಃ ಪ್ರಸಾದ್ಯತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮ ಭಾಕ್ಸುರೇಶ್ವರೋ ವಿಶೇಷತಃ ಖಲ್ವ ಭಜದ್ವರಾಶ್ರಮಂ ಎನ್ನುವಂತಹ ಈ ಶ್ಲೋಕ. ಇದರ ವಿಚಾರವನ್ನು ನಾವು ಮತ್ತೆ ಮಾಡುವ. ಹೀಗೆ ನಮಗಿಲ್ಲಿ 29 ಶ್ಲೋಕಗಳು ಸಂಪೂರ್ಣ ಆದವು.
31ನೇ ಶ್ಲೋಕ ಉಂಟು, ಮತ್ತೆ ವಿಚಾರ ಮಾಡುವ. ಬ್ರಹ್ಮಾರ್ಪಣಮಸ್ತು.